ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದಿಭಾವಂಗಾದ್ರೂ ಹೇಳಿದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅನ್ಕೊಂಡೆ. ಕೇಳಿದ್ರೆ ಅವ್ರ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಜನನಿ ಅವರೇ? ಖಂಡಿತ ಇಲ್ಲ. ಈಗಾಗಲೇ ಕೇಳಿದ್ದಕ್ಕೆ ಹೇಗೆ ಬೇಜವಾಬ್ದಾರಿಯಿಂದ ಮಾತಾಡಿ ಹೋದ್ರು ಅಂತ ನೀವೇ ನೋಡಿದ್ರಿ ತಾನೆ. ಗೊತ್ತಿದೆ, ಆದ್ರೆ ಆದಿಭಾವಂದು ತುಂಬಾ ದೊಡ್ಡ ಮನ್ಸು. ತಮ್ಮ ತಪ್ಪಾರೆ ಹಿಡಿತಿದ್ದಾನೆ ಅಂದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತು ಅವರು ಯೋಚನೆ ಮಾಡ್ತಾರೆ. ಪ್ರೀತು ಅವನ ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ದಾನೆ ಪಾರ್ವತಿಯವರೇ. ಎಷ್ಟು ಸರಿ ಕೇಳಿದ್ರು ಅದನ್ನ ಹೇಳ್ತಾ ಇಲ್ಲ. ಆದ್ರೆ ನೀವು ಆದಿಭಾವ ಸೇರಿ ಎಂತೆಂತ ಸಮಸ್ಯೆನ ಸರಿ ಮಾಡಿದೀರಾ ಅಲ್ವಾ? ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪ್ರೀತು ಹತ್ರ ಇನ್ನೊಂದ್ಸರಿ ಮಾತಾಡ್ಲಿ ಅನ್ನೋದೇ ನನ್ನ ಅಭಿಪ್ರಾಯ. ಪ್ಲೀಸ್ ಪಾರ್ವತಿಯವರೇ, ಆದಿಭಾವಂಗೆ ಪ್ರೀತು ಜೊತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಿ ಪ್ಲೀಸ್. ಅಯ್ಯೋ ಜನನಿಯವರೇ, ಇದಕ್ಕೆಲ್ಲ ಯಾಕೆ ನನಗೆ ಕೈ ಮುಗಿತಿದ್ದೀರಾ? ನನ್ನ ಮೈದ್ನ ಈ ರೀತಿ ಎಲ್ಲ ಆಡ್ತಿದ್ದಾರೆ ಅಂತಂದ್ರೆ ಅದು ನನಗೂ ಬೇಜಾರಿನ ವಿಷಯನೇ ಅಲ್ವಾ? ನಿಮ್ಮ ಮನ್ಸಿಗೆ ಎಷ್ಟು ನೋವಾಗ್ತಿದೆಯೋ ನನ್ನ ಮನ್ಸಿಗೂ ಅಷ್ಟೇ ನೋವಾಗ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ. ಯಜಮಾನ್ರು ಬರ್ಲಿ, ನಾನು ಖಂಡಿತ ಅವ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ನಮ್ ಕಥಾನಾಯಕ ಹೀರೋ ನಾವ್ ಹೇಳ್ದಂಗೇನೋ ಆಕ್ಟ್ ಮಾಡಿ ಪಾರ್ವತಿಗೆ ಅವಮಾನ ಮಾಡ್ದ ಸರಿ. ಆದ್ರೆ ಈ ಪಾರ್ವತಿ ಪುಣ್ಯಕೋಟಿ ತರ ಸುಮ್ಮನೆ ನಿಂತಿದ್ಲಲ್ಲ. ಇಷ್ಟಕ್ಕೂ ನಮ್ಮ ಉದ್ದೇಶ ಇದ್ದಿದ್ದೇನು? ಈ ಜಗಳದಿಂದ ಅರಸನ್ ಕೋಟೆಯಲ್ಲಿ ಬೆಂಕಿ ಹತ್ಕೋಬೇಕು ಅಂತ ತಾನೆ. ಆದ್ರೆ ಒಂದ್ ಸಣ್ಣ ಕಿಡಿ ಕೂಡ ಹತ್ಕೊಳ್ಳಿಲ್ವಲ್ಲ. ಅರು, ಈ ವಿಷಯನೇನಾದ್ರು ಪಾರು ಆದಿತ್ಯಂಗೆ ಹೇಳಿರ್ತಾಳ? ಈ ಪಾರ್ವತಿ ಹಳೇ ಕಾಲದ ಹೀರೋಯಿನ್ ತರ. ಅವಳಿಗೆ ಈ ಒಗ್ಗಟ್ಟು ಮುರಿಯೋದೆಲ್ಲ ಇಷ್ಟ ಇಲ್ಲ. ಸೊ ಅವಳು ಆದಿಗೆ ಈ ವಿಷಯ ಹೇಳಿರಲ್ಲ. ಹಾಗಾದ್ರೆ ನಾವು ಮಾಡಿದೆಲ್ಲ ವೇಸ್ಟಾ? ನಮ್ಮ ಉದ್ದೇಶ ಇದ್ದಿದ್ದೇನು? ಪ್ರೀತು ಪಾರ್ವತಿಗೆ ಅವಮಾನ ಮಾಡಿ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆದ್ರೆ ಆ ಒಗ್ಗಟ್ಟು ಮುರಿಯತ್ತೆ ಅಂತ ತಾನೆ. ಹೌದು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ? ಅಣ್ಣ, ಇವತ್ತು ನಡೆದಿದ್ದು ರಿಹರ್ಸಲ್ ಅಂತ ಅನ್ಕೋ, ನಾಳೆ ಆಕ್ಚುಲ್ ಸೀನ್ ನಡೆಯೋದು. ನೋಡು, ಆದಿತ್ಯನ ಮುಂದೆನೆ ಪ್ರೀತುವಿಂದ ಪಾರ್ವತಿಗೆ ಅವಮಾನ ಆಗ್ಬೇಕು. ಅದನ್ನ ನೋಡಿ ಆದಿ ಪ್ರೀತು ಮಧ್ಯೆ ಜಗಳ ಶುರು ಆಗ್ಬೇಕು. ಅದರಿಂದ ಅರಸನ ಕೋಟೆನೆ ಹತ್ಕೊಂಡು ಉರಿಬೇಕು. ಆ ತರ ನಮ್ ಕಥಾನಾಯಕನಿಗೆ ಒಂದು ಸೂಪರ್ ಸೀನ್ ಕೊಡು. ನೋಡ್ತಾ ಇರು, ಆದಿತ್ಯನ ಮುಂದೆ ಪ್ರೀತುವಿಂದ ಎಂತ ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಆದ್ರಿಂದ ಅರಸನ್ ಕೋಟೆಯಲ್ಲಿ ಬೆಂಕಿ ಮಾತ್ರ ಅಲ್ಲ, ಜ್ವಾಲಾಮುಖಿನೇ ಉರಿಬೇಕು. ಏನು ನಮ್ಮ ಅರ್ಧಾಂಗಿಯವರು ತುಂಬಾ ಡೀಪ್ ಆಗಿ ಏನೋ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ.
ನೀವು ಮನೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನನ್ನ ಬಗ್ಗೆನೇ ತಲೆ ಕೆಡಿಸ್ಕೋತಾ ಇದ್ದೀರಾ ಯಜಮಾನ್ರೆ. ಹೀಗಿರೋವಾಗ ನಾನು ಮನೆಯವ್ರ ಬಗ್ಗೆ ಯೋಚನೆ ಮಾಡದೆ ಏನು ಮಾಡಲಿ ಹೇಳಿ? ಪಾರು, ಇವಾಗ ಅಂಥದ್ದು ಏನಾಯಿತು? ನಾನು ಹೇಳೋದನ್ನು ತಾಳ್ಮೆಯಿಂದ ಕೇಳಿದ್ರೆ ಹೇಳ್ತೀನಿ. ಯಾಕೆ, ನನಗೆ ತಾಳ್ಮೆ ಇಲ್ಲ ಅಂತನಾ? ಹೇಳಿ. ನಿಂತ್ಕೋ ಪಾರ್ವತಿ. ಇದೊಂದು ಕಾಫಿನ ಈಗ ಮಾಡೋದು? ಮಾಮ್ ಒಡವೆ ಸೀರೆ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸಿದ ತಕ್ಷಣ ಈ ಮನೆ ಕೆಲಸದವಳು ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಈ ಮನೇಲಿ ನೀವು ಒಟ್ಟಿಗೆ ಕೆಲಸ ಮಾಡ್ತಿದ್ದವರು, ಅಲ್ಲಿಗೆ ಇವಳು ಈ ಮನೆ ಕೆಲಸದವಳೆ ಅಲ್ವಾ? ನಾನು ಮನೇಲಿ ಇಲ್ದೆ ಈ ವಿಷಯನ ನಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ ಚೆನ್ನಪ್ಪ? ಹೇಳೋಣ ಅಂತ ಬರ್ತಿದ್ದೆ ಅಮ್ಮವ್ರೆ, ಆದರೆ ಪಾರ್ವತಿನೇ ತಡೆದಿದ್ದು. ಇಷ್ಟು ದಿನ ಅತ್ತಿಗೆ ಅಂತ ಕರಿತಾ ಇದ್ದವನು ಇವತ್ತು ಪಾರ್ವತಿ ಅಂತ ಹೆಸರಿಟ್ಟು ಕರಿತಾ ಇದ್ದಾನೆ. ಅಷ್ಟು ಕೊಬ್ಬು ಬಂದಿದೆ ಅವನಿಗೆ. ಪಾರ್ವತಿ ಮಾಡೋ ಕಾಫಿ ನಾವು ಎಷ್ಟು ಇಷ್ಟಪಟ್ಟು ಕುಡಿತೀವಿ, ಆದರೆ ಅವನು ಕಾಫಿ ಚೆನ್ನಾಗಿಲ್ಲ ಅಂತ ಕಪ್ಪನೇ ಬಿಸಾಕ್ತಾನ. ಇಲ್ಲ, ಇವ್ದು ಯಾಕೋ ಅತಿ ಆಗೋಯ್ತು. ಇವತ್ತು ಬೈದು ಅವಮಾನ ಮಾಡಿರೋನು ನಾಳೆ ದಿನ ಅತ್ತಿಗೆ ಅನ್ನೋದು ನೋಡದೆ ಕೈ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇವನ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ನಾನು ಈಗಲೇ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಬೇಡ ರಘು, ಅತಿ ಆಯಿತು ಒಂದು. ಇನ್ನು ಸುಮ್ಮನಿದ್ರೆ ಅವನ ಬುದ್ಧಿ ಕಲಿಯಲ್ಲ. ಇಷ್ಟು ದಿನ ಬೈದು ಬುದ್ಧಿ ಹೇಳ್ದೆ, ಇವತ್ತು ಹೊಡೆದು ಬುದ್ಧಿ ಹೇಳ್ತೀನಿ. ಯಜಮಾನ್ರೆ ನಿಂತ್ಕೊಳ್ಳಿ. ನಿಮ್ಮ ತಮ್ಮನ ವಿಷಯದಲ್ಲಿ ಯಾಕಿಷ್ಟು ಕೋಪ ಮಾಡ್ಕೋತಾ ಇದ್ದೀರಾ ಯಜಮಾನ್ರೆ? ತಾಳ್ಮೆಯಿಂದ ಇರಿ ಅಂತ ಹೇಳ್ದೆ ತಾನೆ. ಅವತ್ತು ನಿನ್ನ ತಳ್ದ, ಇವತ್ತು ಅವಮಾನ ಮಾಡ್ದ, ನಾಳೆ ಕೈನೂ ಇಸ್ತಾನೆ. ಅವಾಗ್ಲೂ ಸುಮ್ಮನಿರ್ಬೇಕಾ? ಇದೇ ವಿಚಾರವಾಗಿ ಜನನಿಯವ್ರು ನನ್ನ ಹತ್ರ ಬಂದು ಅತ್ತು ಕರೆದು ಅವ್ರ ದುಃಖನ ತೋಡ್ಕೊಂಡ್ರು. ನಿಮ್ಮ ಹತ್ರ ಈ ವಿಚಾರನೆಲ್ಲ ಹೇಳಿ ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಹೇಳಿ ಅಂತ ಹೇಳಿದ್ರು. ಪಾಪ ನಿಮ್ಮ ತಮ್ಮ ಮಾಡಿದ ತಪ್ಪಿಗೆ ಜನನಿಯವ್ರು ನನ್ನ ಹತ್ರ ಕ್ಷಮೆ ಕೇಳಿದ್ರು. ಹೀಗಿರೋವಾಗ ನೀವು ಹೋಗಿ ಅವ್ರ ಹತ್ರ ಜಗಳ ಆಡಿದ್ರೆ ಜನನಿಯವ್ರ ಮನ್ಸಿಗೆ ನೋವಾಗಲ್ವಾ? ಹಾಗಂತ ಅವ್ನು ನಿನ್ಗೇನು ಹೇಳಿದ್ರು ನಾನು ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಇರಿ ಅಂತ ಹೇಳ್ತಾ ಇಲ್ಲ ಯಜಮಾನ್ರೆ. ಹಾಗಂತ ಈ ರೀತಿ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಸಮಾಧಾನದಿಂದ ಅವ್ರನ್ನ ಕೂರಿಸಿ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಕೇಳಿ ತಿಳ್ಕೊಳ್ಳಿ.
ಚೆನ್ನಪ್ಪ, ನೀನು ಹೊರಡು. ಸರಿ ಅಮ್ಮವ್ರೆ. ಅಖಿಲ, ಹಾಗಾದ್ರೆ ಅವ್ನು ಏನ್ ಮಾಡಿದ್ರು ಸುಮ್ಮನಿರ್ಬೇಕಾ? ಸುಮ್ಮನೆ ಇರಿ ಅಂತ ನಾನು ಹೇಳ್ತಾ ಇಲ್ಲ ರಘು. ಮೊದಲು ಅವನು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ನನಗನ್ನಿಸ್ತಿರೋ ಪ್ರಕಾರ ಪ್ರೀತುನ CEO ಪೋಸ್ಟಿಂದ ಕೆಳಗಿಳಿಸಿ ಮತ್ತೆ ಅಲ್ಲಿ ಆ ದಿನ ಕೂರಿಸಿರೋದಕ್ಕೆ ಕೋಪ ಬಂದು ಆ ಕೋಪನೆಲ್ಲ ಪಾರ್ವತಿ ಮೇಲೆ ತೀರಿಸ್ಕೋತಿದ್ದಾನೆ ಅಂತ. ಆ ಪೋಸ್ಟಿಂದ ಅವನ್ನ ಕಿತ್ತಾಗಿದ್ದಕ್ಕೆ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಕಿರ್ಚಾಡ್ದ ಅಂತ ನನಗೆ ಅನ್ನಿಸ್ತಾ ಇಲ್ಲ ಪಾರು. ಯಾಕೆಂದರೆ ಯಾರಿಗಾದ್ರೂ ತನ್ನ ಪೋಸ್ಟ್ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಪ್ರೀತು ಹೋದರೆ ಹೋಗಲಿ ಅಂತ ನೆಗ್ಲೆಕ್ಟ್ ಮಾಡ್ದ. ತನಗೆ ಕೊಟ್ಟಿರೋ ಕೆಲಸನ ಬೇಜವಾಬ್ದಾರಿಯಿಂದ ನಿಭಾಯಿಸ್ದ. ನನಗೇನೋ ಕಾರಣ ಅದಲ್ಲ ಅಂತ ಅನ್ನಿಸ್ತಾ ಇದೆ. ಏನೇ ಕಾರಣ ಇರಲಿ ಅಖಿಲ, ಅದಕ್ಕೆ ಅದವನ ಮುಂದೆ ಹಾಗೆ ನಡ್ಕೊಳ್ಳೋದು. ಹಾಗಾದ್ರೆ ಅವ್ರ ಆ ರೀತಿ ನಡ್ಕೊಳ್ಳೋದಕ್ಕೆ ಏನ್ ಕಾರಣ ಇರ್ಬೋದು? ಅದೇ ಗೊತ್ತಾಗ್ತಾ ಇಲ್ಲ. ಮೊದಲು ಅವ್ರ ಬದಲಾವಣೆಗೆ ಯಾರ್ ಕಾರಣ ಅಂತ ತಿಳ್ಕೋಬೇಕು ಯಜಮಾನ್ರೆ. ಏನು ಹೇಳ್ತಾ ಇದೆಯಾ? ಹೌದು ಯಜಮಾನ್ರೆ, ನಾನು ಈ ವಿಷಯನ ನಿಮಗೆ ಅವತ್ತೇ ಹೇಳ್ದೆ. ಇದು ಅವ್ರಾಗವ್ರೆ ಮಾಡ್ತಿರೋದಲ್ಲ. ಅವ್ರ ಕೈಯಲ್ಲಿ ಯಾರೋ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ವಿಷದ ಬೀಜ ಬಿತ್ತುತ್ತಾ ಇದ್ದಾರೆ. ನಾನು ಅವತ್ತು ಹೇಳಿದಾಗ ನೀವು ನನ್ನ ಮಾತನ್ನ ನಂಬಲಿಲ್ಲ. ಇವತ್ತು ಜನನಿಯವ್ರು ಕೂಡ ಇದೇ ಮಾತನ್ನು ಹೇಳಿದ್ರು ಗೊತ್ತಾ? ನನಗನ್ಸೋ ಪ್ರಕಾರ ಹೊರಗಿನ ಯಾವುದೋ ಕಾಣದ ಕೈ ನಿಮ್ಮ ತಮ್ಮನಿಂದ ಈ ಮನೆ ನೆಮ್ಮದಿನ ಹಾಳು ಮಾಡೋ ಪ್ರಯತ್ನ ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ನಾವಿಬ್ರು ಚೆನ್ನಾಗೇ ಇರ್ತೀವಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಅದನ್ನ ನಿಮ್ಗೆ ಆಗ್ತಿರೋ ಸವಾಲಂತ ಬೇಕಾದ್ರೂ ತಿಳ್ಕೊಳ್ಳಿ. ಪ್ರೀತು ನಡವಳಿಕೆ ಬದಲಾಗ್ತಾ ಇರೋದಕ್ಕೆ ಹೊರಗಿನವ್ರ ಕಾರಣ ಅಲ್ಲ, ಮನೆ ಒಳಗಿನವರೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಯಾರವರು? ದಾಮಿನಿ ಮೇಡಮ್ಗೆ ಮಾತ್ರ ಆ ಥರ ಬುದ್ಧಿ ಇರೋದು. ಜನನಿಯವ್ರ ಥರ ನೀವು ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಇಲ್ಲ ಪಾರು, ಇದೆಲ್ಲ ಚಿಕ್ಕಮ್ಮನ ಕೆಲಸ ಅಲ್ಲ, ನಿನ್ನ ಪ್ರೀತಿಯ ಅತ್ತೆ ಪ್ರೀತು ಹೇಳ್ಕೊಟ್ಟು ಮಾಡಿಸ್ತಿರೋ ಕೆಲಸ ಅಂತ ನಿನಗೆ ಹೇಗೆ ಹೇಳಿ? ಹೇಳಿದ್ರು ನೀನು ನಂಬಲ್ಲ. ಛೇ, ನಮ್ಮಮ್ಮ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಈ ಮಟ್ಟಕ್ಕೆ ಇಳಿತಾರೆ ಅಂದರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಯಜಮಾನ್ರೆ, ಯಾರು ಅಂತ ಹೇಳಿ. ಕಂಡುಹಿಡಿತೀನಿ ಆದಷ್ಟು ಬೇಗ. ಹಾಗಾದ್ರೆ ಇವನ್ ಮನಸ್ಸು ಕೆಡಿಸ್ತಿರೋದಾದ್ರೂ ಯಾರು? ಗೊತ್ತಿಲ್ಲ ರಘು, ಅದನ್ನ ಅವನ ಹತ್ರನೇ ಕೇಳಬೇಕು. ಇಲ್ಲ ಅಖಿಲ, ಯಾರೋ ಏನೋ ನಮ್ಮ ಮನೆ ಬಗ್ಗೆ ಹೇಳಿದ್ರು ಅಂತ ಇವನ್ ಬುದ್ಧಿ ಎಲ್ಲಿ ಹೋಗುತ್ತೆ? ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಳ್ದೇ ಇರೋ ಅಷ್ಟು ದಡ್ಡ ಅಲ್ಲ ಇವನು. ಆದರೂ ಈ ರೀತಿ ಯಾಕೆ ನಡ್ಕೋತಿದ್ದಾನೆ ಅಂತ ಈಗಲೇ ಹೋಗಿ ಕೇಳೋಣ ಬಾ. ಬೇಡ ರಘು, ಈಗ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದೆರಡು ದಿನ ಕಾಯೋಣ, ತಾಳ್ಮೆಯಿಂದ ಇರೋಣ. ಆಗ್ಲೂ ಸರಿ ಹೋಗ್ಲಿಲ್ಲ ಅಂದ್ರೆ
ಆಗ ಅವನು ಕ್ಷಮೆಗೆ ಅರ್ಹನೇ ಅಲ್ಲ. ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆನ ಅನುಭವಿಸ್ತಾನೆ. ಹೇಳಿ ಸುರೇಶ್. ಓ ಹೌದಾ, ಓಕೆ. ಹಾಂ ಸರಿ, ಗೊತ್ತಾಯ್ತು, ಹೇಳಿ. ಸುರೇಶ್ ಹತ್ರ ಮಾತಾಡಿದ್ದು ಆಯ್ತಾ ಮರಿ? ರೂಮಲ್ಲಿ ಜನನೇ ಇದ್ಲು, ಅದಕ್ಕೆ ಆ ರೀತಿ ಮಾತಾಡಿದೆ. ಹೇಳು. ಅನ್ಕೊಂಡೆ ಸ್ಕ್ರಿಪ್ಟಲ್ಲಿ ಇಲ್ದೇ ಇರೋ ಡೈಲಾಗು ನೀನು ಹೇಳಿದಾಗ ನೀನು ಹೆಂಡತಿ ನಿನ್ನ ಪಕ್ಕದಲ್ಲೇ ಇರ್ತಾಳೆ ಅನ್ಕೊಂಡೆ. ಏನು ವಿಷಯ? ನಿನ್ನೆ ನಿಮ್ಮ ಅತ್ತಿಗೆಗೆ ಅವಮಾನ ಮಾಡಿದ್ಯಲ್ಲ, ಗುಡ್. ಆದರೆ ನಮ್ಗೆ ಯಾಕೋ ಅದರಿಂದ ಮಜಾನೇ ಸಿಗ್ತಾ ಇಲ್ಲಪ್ಪ. ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಲಿ? ಇದೇನು ಮರಿ ಹೀಗೆ ಕೇಳ್ತೀಯ? ಮತ್ತೆ ಅವಮಾನ ಮಾಡಬೇಕು? ವಾಟ್? ಎಸ್, ನಿಮ್ಮ ಅಣ್ಣನ ಮುಂದೆನೆ ನಿಮ್ಮ ಅತ್ತಿಗೆಗೆ ಕಾಲಡ್ಡ ಹಾಕಿ ಅವಳನ್ನ ಬೀಳಿಸ್ಬೇಕು. ಅದನ್ನ ನೋಡಿ ನಾನು ಸಿಕ್ಕಾಪಟ್ಟೆ ಮಜಾ ತಗೋಬೇಕು. ಪ್ಲೀಸ್ ಆ ರೀತಿ ಎಲ್ಲ ಮಾಡೋದಕ್ಕೆ ಹೇಳ್ಬೇಡಿ. ಈಗಾಗಲೇ ಒಂದ್ಸತಿ ನಾನು ನಮ್ಮ ಅತ್ತಿಗೆನ ತಳ್ಳಿ ಬೀಳ್ಸಿದ್ದೀನಿ. ಅರೆ, ಆಗ ತಳ್ಳಿರೋದಪ್ಪ, ಈಗ ಬೀಳಿಸ್ಬೇಕು. ನೋಡ್ ಮರಿ, ನೀನು ಈಗಿರೋ ಪ್ರತಿಭೆಗಳಿಗೆ ಒಂದು ಮಾದರಿ ಆಗ್ಬೇಕು. ಆ ಥರ ಇರಬೇಕು ನಿನ್ನ ಆಕ್ಟಿಂಗು. ಮಾಡ್ತೀಯ ಅಲ್ವಾ? ಮಾಡ್ತೀಯ? ಇಲ್ಲ ಅಂದ್ರೆ ನಿನ್ನ ವಿಡಿಯೋ ಬರೀ ನ್ಯೂಸ್ ಚಾನೆಲ್ನಲ್ಲಿ ಮಾತ್ರ ಅಲ್ಲ, OTTಲೂ ಕೂಡ ರಿಲೀಸ್ ಆಗತ್ತೆ. ಓಕೆ? ಹೌದಾ, ಸರಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ, ಓಕೆನಾ? ಕ್ವೀನ್ಸ್ ಆ್ಯಂಡ್ ಡಾಟರ್ಸ್ ಕಂಪ್ನಿಯವರು ಕಾಲ್ ಮಾಡಿದರು. ಬ್ರ್ಯಾಂಡ್ ಅಂಬಾಸಿಡರ್ನ ಆದಷ್ಟು ಬೇಗ ಫೈನಲೈಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ಚೆನ್ನಾಗಿರುತ್ತೆ ಅಂತ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಅದ್ರ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತಿದೀಯಾ? ಲಾಸ್ಟ್ ಟೈಮ್ ನೀವೇ ಪಾರ್ವತಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಬೇಡ ಅಂತ ಹೇಳಿದ್ರಲ್ವಾ? ಈಗಲಾದರೂ ಅವಳನ್ನ ಒಪ್ಕೊಳ್ತೀನಿ ಅನ್ಸುತ್ತಾ? ಅವಳನ್ನ ನನ್ನಿಂದ, ಈ ಮನೆಯಿಂದ, ಅಲ್ಲದೆ ಕಂಪ್ನಿಯಿಂದ ದೂರ ಮಾಡಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಅವಳು ಗಂಡನಾಗಿ ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಈ ಕಂಪನಿಯ CEO ಆಗಿ ನಾನೇ ಡಿಸಿಷನ್ ತಗೋತಾ ಇದ್ದೀನಿ. ನಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾಳೆ. ಇದಕ್ಕೆ ಬೇರೆ ಯಾರ ಪರ್ಮಿಷನೂ ಬೇಕಾಗಿಲ್ಲ.
ನಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೇಮ್ ಫೈನಲ್ ಆಗಿದೆ. ಅದು ಪಾರ್ವತಿನೇ. ನಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾಳೆ.